ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆ, ಮೈತ್ರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಎಷ್ಟು ದಿನ ಮಂತ್ರಿ ಆಗಿರ್ತಾರೆ ಗೊತ್ತಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಸನದಲ್ಲಿ ಇವರ ಕುಟುಂಬದವರು ಆಳ್ವಿಕೆ ಮಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರ ಮಾತಿದು. ಮೈಸೂರು ಚಲೋ ಪಾದಯಾತ್ರೆಯ ವಿಚಾರಕ್ಕೆ ಈಗ ಹಾಸನದಲ್ಲಿ ಎಂಪಿ ಆಗಿ ಗೆದ್ದವರು ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕುಮಾರಸ್ವಾಮಿ ಎಷ್ಟು ದಿನ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಅವ್ರಿಗೆ ಎಷ್ಟಿದ್ರು? ಅವರು 28 ಇದ್ರು. ಎಷ್ಟು ಬಂದರು? 19ಕ್ಕೆ ಬಂದ್ಬಿಟ್ರಲ್ವಾ? ಕುಮಾರಸ್ವಾಮಿಗೆ ಇದು ಜ್ಞಾಪಕ ಇದೆಯಂತ. ಹಾಸನದಲ್ಲಿ ಗೆದ್ದಿರೋರು ಯಾರು? ಈಗ ಪಾರ್ಲಿಮೆಂಟ್ ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವರು. ಕುಮಾರಸ್ವಾಮಿಗಾಗಲಿ, ವಿಜಯೇಂದ್ರನಿಗಾಗಲಿ, ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು.